ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪಿಯುಸಿ ಫಲಿತಾಂಶ ಕುಸಿತ ಕಂಡಿದ್ದು, ಈ ಬಾರಿ ಫಲಿತಾಂಶ ಸುಧಾರಣೆಗೆ ಪಿಯುಸಿ ಕಾಲೇಜುಗಳಲ್ಲಿ ಹಲವು ಕಾರ್ಯಕ್ರಮ ರೂಪಿಸಲಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ವಿಶೇಷ ತರಗತಿ ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಖಾಸಗಿ ಸಂಸ್ಥೆಗಳ ಉಪನ್ಯಾಸಕರಿಂದ ಬೋಧನೆ ಮಾಡಿಸಲಾಗುತ್ತಿದೆ. ಕಿರುಪರೀಕ್ಷೆ, ಸರಳವಾಗಿ ಸೂತ್ರ ಬಿಡಿಸುವುದು ಸೇರಿದಂತೆ ಅಂಕಗಳ ವೃದ್ಧಿಗೆ ಅಗತ್ಯ ತಂತ್ರಗಳನ್ನು ಕಲಿಸಲಾಗುತ್ತಿದೆ. ಮೊದಲ ಹಂತದಲ್ಲಿ ನಗರ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ರೂಪಿಸಿದ್ದು, ಮುಂದೆ ಜಿಲ್ಲೆಯ 41 ವಿದ್ಯಾರ್ಥಿ ನಿಲಯಗಳಲ್ಲೂ ವಿಶೇಷ ತರಗತಿ ನಡೆಸಲು ಇಲಾಖೆ ಮುಂದಾಗಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಎಂ ಆರತಿ 1 ತಿಂಗಳಿನಿಂದ ತಜ್ಞ ಉಪನ್ಯಾಸಕರು ವಿಶೇಷ ತರಗತಿ ನಡೆಸುತ್ತಿದ್ದು, ಇದು ಪರೀಕ್ಷೆ ಎದುರಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಫೆಬ್ರವರಿ 28 ಆನ್ಯುವಲ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗ್ತಿದೆ. ಪ್ರಾಬ್ಲಮಲ್ಲಿ 4-5 ಮಾರ್ಕ್ಸ್ ಇಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಮತ್ತೆ ಟೈಮ್ ವೇಸ್ಟ್ ಮಾಡಿದಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈ ಕ್ಲಾಸಸ್. ವಿದ್ಯಾರ್ಥಿನಿ ಜಿ ಹೇಮಲತಾ ವಿಶೇಷ ತರಗತಿಯಿಂದ ಪಠ್ಯಗಳ ಪುನರ್ಮನನ ಮಾಡಿದಂತಾಗುತ್ತಿದ್ದು, ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯಲು ಸಹಕಾರಿಯಾಗಲಿದೆ ಎಂದರು. ಕ್ಲಾಸ್ ಮಾಡ್ತಿದಾರಲ್ವಾ, ನಮಗೆ ರಿವಿಷನ್ ಆದಂಗೂ ಆಗುತ್ತೆ, ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ನಾವು ಕ್ಲಾಸ್ ಕೇಳ್ದಂಗೂ ಆಗುತ್ತೆ, ವರ್ಕ್ ಮಾಡ್ದಂಗೂ ಆಗುತ್ತೆ. ನೆಕ್ಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕ್ಲಾಸ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ಎಂಟಿ ರಕ್ಷಿತಾ, ಖಾಸಗಿ ಟ್ಯೂಷನ್ಗೆ ಹೋಗುವಷ್ಟು ಶಕ್ತಿ ನಮಗಿಲ್ಲವಾದ್ದರಿಂದ ಈ ವಿಶೇಷ ತರಗತಿಯಿಂದ ಸಾಕಷ್ಟು ಅನುಕೂಲವಾಗುತ್ತಿದೆ ಎಂದರು. ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡ್ಲಿ, ಅವ್ರ ಜೀವನ ಮುಂದೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಹಾಸ್ಟೆಲ್ಸ್, ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಎಲ್ಲದು ನಮಗೆ ಚೆನ್ನಾಗೇ ಎಲ್ಲ ಟೀಚ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಮಾರುತಿ ವಿದ್ಯಾರ್ಥಿ ನಿಲಯದಲ್ಲಿ ಸಂಜೆ ವೇಳೆ ವಿಶೇಷ ತರಗತಿ ಮಾಡುತ್ತಿದ್ದು, ಇದರಿಂದ ಹೆಚ್ಚಿನ ಕಲಿಕೆ ಮತ್ತು ಫಲಿತಾಂಶಕ್ಕೆ ಪೂರಕವಾಗಿದೆ ಎಂದರು. ಅದರಲ್ಲಿ 1 ಅವರ್ ಕ್ಲಾಸ್ ಮಾಡಿ 1 ಅವರ್ ಸ್ಟಡಿ ಅವರ್ ಕೊಡ್ತಾರೆ. ಅದರಲ್ಲಿ ಯಾರ್ಯಾರು ಅವರಿಗೆ ಒಟ್ಟು ಟಾರ್ಗೆಟ್ ಅವ್ರನ್ನ ಎಬ್ಬಿಸಿ ಮಾಡ್ಬೇಕಂತಿದ್ರೆ ಅವ್ರು ಸರ್ ಮತ್ತೆ ಅವ್ರನ್ನ ಎಬ್ಬಿಸಿ ಕ್ವಶನ್ ಕೇಳ್ತಾರೆ. ಅವ್ರು ಮತ್ತೆ ನಾವೇನನ್ನ ಕೇಳಿದ ತಕ್ಷಣ ಸಾಲ್ವ್ ಮಾಡಿಸ್ತಾರೆ, ಮತ್ತೆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ತಾರೆ ಸರ್. ಉಪನ್ಯಾಸಕ ದೇವರಾಜ್ 1 ತಿಂಗಳಿನಿಂದ ಸಂಜೆ ವೇಳೆ ಸಮಾಜ ಕಲ್ಯಾಣ ಇಲಾಖೆಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ವಿಶೇಷ ತರಗತಿ ನಡೆಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲು ಉತ್ತಮ ಬೋಧನೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಲೆಕ್ಚರರ್ ನಮ್ಮ ಲೆಕ್ಚರ್ಸ್ ಗೈಡ್ ಮಾಡಿ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅಪ್ ಟು ಎಕ್ಸಾಮ್ ವರ್ಗು ಈ 4 ಸಬ್ಜೆಕ್ಟ್ ನಿರಂತರವಾಗಿ ನಾವು ಕೋಚಿಂಗ್ ಕೊಟ್ಟು ಮಕ್ಕಳಿಗೆ ಒಳ್ಳೆ ಫಲಿತಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ, ಜಿಲ್ಲೆಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಿಸಲು ವಿಶೇಷ ತರಗತಿ ನಡೆಸಲಾಗುತ್ತಿದೆ. ಇದಕ್ಕಾಗಿ ಖಾಸಗಿ ವಿದ್ಯಾಸಂಸ್ಥೆಗಳ ತಜ್ಞ ಉಪನ್ಯಾಸಕರನ್ನು ಬಳಸಿಕೊಳ್ಳಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮತ್ತೆ ಪುನರ್ಮನನ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ವಿದ್ಯಾರ್ಥಿಗಳ ಇಂಡಿವಿಜುವಲ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಅದ್ರ ಮೂಲಕ ಈಗ ಬಾರ್ಡ್ರಲ್ಲಿ ಇರುವಂಥವ್ರೆಲ್ಲ ಪಾಸ್ ಆಗಬೇಕು, ಫಸ್ಟ್ ಕ್ಲಾಸ್ ಬರೋರೆಲ್ಲ ಸ್ವಲ್ಪ ಡಿಸ್ಟಿಂಕ್ಷನ್ ಬರೋಂಗಾಗಬೇಕು,